ಈ ಬಿಜೆಪಿಯವರು ಹೇಗೆ ಅಂತಂದ್ರೆ ಇವನಾರವ ಅಂತ ಹೇಳ್ತಾರೆ ಹೊರತು ಇವ ನಮ್ಮವ ಅಂತ ಹೇಳೋದೇ ಇಲ್ಲ. ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಗ್ಯಾರಂಟಿ ಯೋಜನೆಗಳಿಗೆ ಇವತ್ತಿನವರೆಗೆ 1,16,000 ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೇವೆ. ಅಭಿವೃದ್ಧಿ ಕೆಲಸಗಳಿಗೆ 1,12,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 54,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಇವತ್ತು ನವಲಗುಂದ ಕ್ಷೇತ್ರದಲ್ಲಿ 150 ಕೋಟಿ ರೂಪಾಯಿಗಳಿಗೆ 150 ಅವು ಅಲ್ಲದೆ ಇನ್ನೂ ಎಷ್ಟೆಷ್ಟು ಮಾಡಿಸಿದ್ದಾರೆ. ಇನ್ನೂ ಇದ್ದಾವೆ, ಇನ್ನೂ ಮಾಡಿಸೋವಿದ್ದಾವೆ. ನನಗೆ ಈ ಕೋನ್ ರೆಡ್ಡಿ ಬಂದಾಗೆಲ್ಲ ಭಯ, ಏನು ಕೆಲಸ ಕೇಳ್ತಾರಪ್ಪ ಅಂತ ಹೇಳಿ ಭಯ ನನಗೆ. ಆದ್ರಿಂದ ಈ ಕೋನ್ ರೆಡ್ಡಿ ಅವರು ಪ್ರೀತಿ ಇದೆ, ಆದರೆ ಡಿಮ್ಯಾಂಡ್ ಜಾಸ್ತಿ. ಅದೇನೇ ಇರಲಿ, ಇವತ್ತು ಪ್ರತಿ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ 4,000 ರಿಂದ 5,000 ರೂಪಾಯಿ ಒಂದು ತಿಂಗಳಿಗೆ ಬರಗ್ ಮಾಡಿದ್ದೇವೆ. 4,000 ರಿಂದ 5,000 ರೂಪಾಯಿ ವರ್ಷಕ್ಕೆ 50,000 ರಿಂದ 60,000 ರೂಪಾಯಿ ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇಲ್ಲಿವರೆಗೆ ನೀರಾವರಿಗೆ 2.5 ವರ್ಷದಲ್ಲಿ 25,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾವು ನೀರಾವರಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದು ಕಳಸ ತಿರುವು ಯೋಜನೆ ಇರ್ಬೋದು, ಬಂಡೂರ ತಿರುವು ಯೋಜನೆ ಇರ್ಬೋದು, ಅಪ್ಪರ್ ಕೃಷ್ಣ ಯೋಜನೆ ಇರ್ಬೋದು, ಅಪ್ಪರ್ ಭದ್ರಾ ಯೋಜನೆ ಇರ್ಬೋದು, ಮತ್ತು ಯಾವುದೇ ಯೋಜನೆ ನೀರಾವರಿ ಯೋಜನೆಗಳಿರ್ಬೋದು, ಆ ಯೋಜನೆಗಳನ್ನು ನಾವು ತ್ವರಿತಗತಿಯಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಈಗ ಕೇಂದ್ರ ಸರ್ಕಾರಕ್ಕೆ ದುಡ್ಡು ಕೇಳ್ತೀವಿ. ಯಾಕೆಂದರೆ ಸುಮಾರು 4.5 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡ್ತದೆ. ಎಷ್ಟು? 4.5 ಲಕ್ಷ ಕೋಟಿಗೂ ಹೆಚ್ಚು ರೂಪಾಯಿಗಳನ್ನು ಕೊಡ್ತೇವೆ. ನಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದರೆ 60,000 ಕೋಟಿ ರೂಪಾಯಿ ಮಾತ್ರ. 100 ರೂಪಾಯಿ ಕೊಟ್ಟರೆ, ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ಬರೋದು ಬರೀ 13 ರೂಪಾಯಿ ಮಾತ್ರ. ಇದು ನ್ಯಾಯನಾ? ನೀವು ಹೇಳಿ. ನೀವು ಕೇಂದ್ರ ಸರ್ಕಾರ ಬಿಟ್ಟೇ ಬಿಡ್ತೀರಿ ಏನು ಕೇಳೋದು? ನರೇಗಾ ಬದಲಾಯಿಸ್ಬಿಟ್ಟಿದ್ದಾರೆ, ಅದನ್ನು ಕೇಳೋದೇ ಇಲ್ಲ ನೀವು. ನಾನು ಅದಕ್ಕೆ ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ನಮ್ಮ ಪಕ್ಷ ಮತ್ತು ಸರ್ಕಾರ ಈ ನರೇಗಾ ರದ್ದು ಮಾಡಿರ್ತಕ್ಕಂಥ ವಿಚಾರವನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತೇವೆ. ಇದರ ಪರವಾಗಿ ಹೋರಾಟವನ್ನು ಮಾಡ್ತೇವೆ. ಮತ್ತೆ ಮರುಸ್ಥಾಪನೆ ಮಾಡಬೇಕು, ಮನ್ರೇಗಾವನ್ನು ಮರುಸ್ಥಾಪನೆಯನ್ನು ಮಾಡಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡ್ತೇವೆ. ನೀವು ನಮ್ಮ ಜೊತೆ ನಿಲ್ಲಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೈ ಎತ್ತಿ ನೋಡೋಣ. ನಮ್ಮ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತಗೊಂಡಿದೆ. ಯಾಕಂತಂದರೆ ಹಳ್ಳಿಗಾಡಿನಲ್ಲಿ ವಲಸೆ ಹೋಗೋದು ತಪ್ಪೋಗುತ್ತೆ, ಅವ್ರ ಊರಿನಲ್ಲೇ ಕೆಲಸ ಸಿಗ್ತದೆ, ಉದ್ಯೋಗ ಸಿಗ್ತದೆ. ಸಣ್ಣ ರೈತರು, ಮಹಿಳೆಯರು ಎಷ್ಟಿದ್ದಾರೆ ಗೊತ್ತಾ? 53% ಮಹಿಳೆಯರಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು 28% ಇದ್ದಾರೆ. 17% ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ವರ್ಗ. ಇವ್ರು ಇರ್ತಕ್ಕಂಥದ್ದು, ಇವರಿಗೆ 100 ದಿನ ಕೆಲಸ ಕೊಡ್ತೀವಿ ಅಂತಂದರೆ ಈಗೇನು ಅಪಪ್ರಚಾರ
ಮಾಡ್ತಾರೆ BJP ಅವರು ಅಂತಂದರೆ ನಾವು 125 ದಿನ ಕೊಡ್ತೀವಿ. ಆ 125 ದಿನದಲ್ಲಿ ನಾವು 50 ದಿನ ಕೊಡಲೇಬೇಕು. ಯಾಕಂತಂದರೆ ಅವ್ರು 75 ದಿನ ಕೊಡೋದು. ಆಮೇಲೆ ಪೂರ್ಣ ಪ್ರಮಾಣದ ವೇತನವನ್ನು ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಕಾನೂನನ್ನು ಮಾಡಿತ್ತು. ಅದನ್ನು ಈ ಕಾನೂನು ಮನ್ರೇಗಾ ಕಾಯ್ದೆಯಲ್ಲಿ 100% ವೇತನ ಕೊಡ್ತಕ್ಕಂಥದ್ದು ಇತ್ತು. ಈಗೇನು ಮಾಡಿದ್ದಾರೆ ಅಂತಂದರೆ ರಾಜ್ಯ ಸರ್ಕಾರದ ಮೇಲೆ ಹೊರೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. VBG ರಾಮ್ಜಿ ಕಾಯ್ದೆ ಅಡಿನಲ್ಲಿ 40% ರಾಜ್ಯ ಸರ್ಕಾರ ಕೊಡಬೇಕು, 60% ಮಾತ್ರ ಕೇಂದ್ರ ಕೊಡೋದು. ರಾಜ್ಯಗಳ ಮೇಲೆ ಹೊರೆ ಹಾಕ್ತಕ್ಕಂಥ ಹಣಕಾಸಿನ ಹೊರೆ ಹಾಕ್ತಕ್ಕಂಥ ಕೆಲಸವನ್ನು ಈ ಕಾಯ್ದೆ ಮಾಡ್ತಾ ಇದೆ. ಜೊತೆಗೆ ಕೃಷಿ ಚಟುವಟಿಕೆ ಸಂದರ್ಭದಲ್ಲಿ 60 ದಿನ ಕೆಲಸ ಕೊಡಲ್ಲ, 60 ದಿನ ಕೆಲಸ ಕೊಡಲ್ಲ. ನಿಮ್ಮ ಒಪ್ಪಿಗೆ ಇದೆಯಾ? ಇದಕ್ಕೆ ಒಪ್ಪಿಗೆ ಇಲ್ಲ ಹೇಳ್ರಿ. ನಿಮ್ಮ ಒಪ್ಪಿಗೆ ಇದೆಯಾ? ಇಲ್ಲ, ಒಪ್ಪಿಗೆ ಇಲ್ಲ ಅಂತಂದ್ರೆ 10 ತಿಂಗಳು ಕೆಲಸ ಕೊಡೋದು, 12 ತಿಂಗಳು ಕೆಲಸ ಕೊಡಲ್ಲ. ಇದನ್ನ ನಾವು ತೀವ್ರವಾಗಿ ವಿರೋಧವನ್ನು ಮಾಡ್ತೇವೆ. ನೀವು ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ವಾ? ಇರ್ತೀರಿ ಅಲ್ವಾ? ಇರ್ತೀರಿ ಅಲ್ವಾ? ಇದು ಅನ್ಯಾಯ ಅಲ್ವಾ? ಅದಕ್ಕೆ ಇವತ್ತು ಏನು ಶಂಕುಸ್ಥಾಪನೆ ಮಾಡಿದ್ದೀವಿ 200 ಕೋಟಿ ರೂಪಾಯಿಗೆ ಬೆಣ್ಣೆಹಳ್ಳಕ್ಕೆ, ಇದನ್ನು ಕೂಡಲೇ ಕೆಲಸ ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಚಲೋ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಆದಷ್ಟು ಜಾಗ್ರತೆ. ಯಾಕಂತಂದರೆ ನಾವು ಈ ಜನರಿಗೆ ಬೆಳೆ ಹಾನಿ ಆಗ್ತಕ್ಕಂಥದ್ದು, ಮನೆಗಳಿಗೆ ನೀರು ನುಗ್ತಕ್ಕಂಥದ್ದು, ತಡೆಗೋಡೆ ಕಟ್ತಕ್ಕಂಥದ್ದು, ಜೊತೆಗೆ 7 ಸೇತುವೆಗಳನ್ನು ಕೂಡ ಕಟ್ತೀವಿ. 7 ಸೇತುವೆಗಳನ್ನು ಕೂಡ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ಬೆಣ್ಣೆಹಳ್ಳದಿಂದ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ